ನಮಸ್ಕಾರ, ವೆಲ್ಕಮ್ ಟು ಸೈನ್ಸ್ ವಿತ್ ಶಂಭು ಸರ್ನ ಈ ಕ್ಲಾಸ್ಗೆ ಎಲ್ಲರೂ ವೆಲ್ಕಮ್ ಮಾಡ್ಕೊಳ್ತಾ. ಭಾಳ ದಿನ ಆಗಿತ್ತು, ಗ್ಯಾಪ್ ಮಾಡಿದ್ದು ನಾವು. ಹಾಗಾಗಿ ಈಗ ಎಕ್ಸಾಮ್ ಏನು ಹೇಳೋದ್ರಿಂದ ಏನು ಮಾಡೋಣಪ್ಪ ಅಂತಂದ್ರೆ, SSLC ಮಕ್ಕಳಿಗೆ ಮಾರ್ಚ್ 18ರಿಂದ ಎಕ್ಸಾಮ್ ಅಂತ ಗೊತ್ತಿದೆ ಎಲ್ಲರಿಗೂ. ಇವಾಗಿನ ಕ್ಲಾಸ್ನಲ್ಲಿ ಏನು ಮಾಡೋಣಪ್ಪ ಅಂದರೆ, ಹಿಂದಿನ ಕ್ಲಾಸ್ನೆಲ್ಲ ಹೇಳ್ದಂಗೆ ನಿಮಗೆ ಒಂದೊಂದನ್ನು ಡೈಲಿ ಏನು ಮಾಡ್ತಾನಂದ್ರೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ವಿಡಿಯೋಗಳನ್ನು ಸರಿಯಾಗಿ ನೋಡ್ತಾ ಹೋಗ್ರಿ. ವಿಡಿಯೋಗಳನ್ನು ಫಾಲೋ ಮಾಡಿದ್ದಕ್ಕೆ ಆದರೆ ಸೈನ್ಸಲ್ಲಿ ನೀವು ಆರಾಮಾಗಿ 40ಇಂದ 40+ ಮಾರ್ಕ್ಸನ್ನು ಈಸಿಯಾಗಿ ತೆಗಿಬೋದು ಸೈನ್ಸಲ್ಲಿ. ಅದೇ ರೀತಿ ನಾನು ಹೇಳೋಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ, ನೋಡಿರಿ, ಇನ್ನೊಂದು ತಿಂಗಳ ಕರೆಕ್ಟಾಗಿ ಎಕ್ಸಾಕ್ಟ್ ಇದೆ. ಡೈಲಿ ಒಂದು ವಿಡಿಯೋನ ಹಾಕ್ತಿರ್ತಾನೆ ಸೈನ್ಸ್ನ. ಅದು ಡೈಲಿ ಇಂಪಾರ್ಟೆಂಟ್ ಇರತಕ್ಕಂಥ ವಿಡಿಯೋನಾಗಿರ್ತೈತಿ ನಿಮ್ಮ ಎಕ್ಸಾಮ್ಗೆ ಸಂಬಂಧಪಟ್ಟಿದ್ದು. ಇವತ್ತಿನ ಕ್ಲಾಸಲ್ಲಿ ಏನಪ್ಪ ಅಂತಂದ್ರೆ, ಜಾಸ್ತಿ ಮಾತಾಡೋದು ಬೇಡ, ಈಗ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತಿನ ಕ್ಲಾಸಲ್ಲಿ ಲೆವಿಸ್ ಡಾ ಸ್ಟ್ರಕ್ಚರ್ ಅಂತ ಕರೀತಾರೆ. ಏನು ಲೆವಿಸ್ ಡಾ ಸ್ಟ್ರಕ್ಚರ್? ಇದನ್ನು ಕೇಳ್ತಾರೆ 2 ಮಾರ್ಕ್ಸಿಗೆ ಒಂದು ಕ್ವಶನ್ ಇದ ಮೇಲೆ ಬರ್ತದೆ. ರೈಟ್ ದ ಡಾ ಸ್ಟ್ರಕ್ಚರ್ ಆಫ್ ಎ ಮೀಥೇನ್, ರೈಟ್ ದ ಡಾ ಸ್ಟ್ರಕ್ಚರ್ ಆಫ್ ನೈಟ್ರೋಜನ್ ಮಾಲಿಕ್ಯೂಲ್, ರೈಟ್ ದ ಡಾ ಸ್ಟ್ರಕ್ಚರ್ ಆಫ್ ಎ ಈಥೇನ್. ಇದನ್ನು ಕನ್ನಡದಲ್ಲಿ ಏನಂತ ಕರೀತಾರ ಅಂತಂದ್ರೆ ಚುಕ್ಕೆ ವಿನ್ಯಾಸ ಅಂತ ಕರೀತಾರೆ, ಅಥವಾ ಚುಕ್ಕಿ ವಿನ್ಯಾಸ ಅಂತ ಕರೀತಾರೆ. ಲೆವಿಸ್ ಅನ್ನ ಸೈಂಟಿಸ್ಟ್ ಮೇಲೆ ಮಾಡ್ತಾರೆ, ಅದನ್ನು ಹೇಳ್ತಾರೆ ಅವರು. ಹಾಗಾಗಿ ಫಸ್ಟಿಗೆ ಏನಪ್ಪ ಅಂತಂದ್ರೆ, ನಾವು ಡಾ ಸ್ಟ್ರಕ್ಚರನ್ನು ಮಾಡಬೇಕಾದ್ರೆ 2 ಮಾರ್ಕ್ಸಿಗೆ ಇದು ಕಂಪಲ್ಸರಿ ಬರ್ತದೆ. ಫಸ್ಟ್ ಒಂದು ನೋಡ್ರಿ, ಮೀಥೇನ್. ಈ ಮೀಥೇನ್ನ ಡಾ ಸ್ಟ್ರಕ್ಚರ್ನ ಕಲಿಬೇಕಂತಂದ್ರೆ ಫಸ್ಟಿಗೆ ನಮಗೆ ಅದರ ಅಟೋಮಿಕ್ ನಂಬರ್ಗಳು ಗೊತ್ತಿರಬೇಕಂದ್ರೆ ಪರಮಾಣು ಸಂಖ್ಯೆಗಳು ಗೊತ್ತಿರಬೇಕು. ಎದ್ರ ಪರಮಾಣು ಸಂಖ್ಯೆಗಳು ಗೊತ್ತಿರಬೇಕು ನಿಮಗೆ ಅಂತಂದ್ರೆ, ಈಗ ಇಲ್ಲಿ 2 ಎಲಿಮೆಂಟ್ಸ್ ಬರ್ತದೆ ನೋಡ್ರಿ. ಮೀಥೇನ್ ಇಲ್ಲಿ ಬರೀತೀನಿ ನೋಡಿ ನಾನು ನಿಮ್ಗೆ. ಈಗ ಮೀಥೇನ್ CH4 ಅಂತ ಕರೀತಾರೆ, ಅರ್ಥ ಆಯ್ತಲ್ಲ? CH4 ಮೀಥೇನ್ ಅಂತಂದ್ರೆ ಇದರೊಳಗಡೆ 2 ಎಲಿಮೆಂಟ್ಸ್ಗಳದವು. ಯಾವಪ್ಪ ಅಂತಂದ್ರೆ ಅವು ಒಂದು ಕಾರ್ಬನ್, ಇನ್ನೊಂದು ಯಾವುದಂದ್ರೆ ಹೈಡ್ರೋಜನ್. ಕಾರ್ಬನ್, ಹೈಡ್ರೋಜನ್. ಇಲ್ಲಿ ಏನು ಮಾಡ್ಬೇಕು ನೀವು ಅಂತಂದ್ರೆ, ಫಸ್ಟಿಗೆ ನಿಮ್ಗೆ ಇದ್ರ ಅಟೋಮಿಕ್ ನಂಬರ್ಗಳು ಗೊತ್ತಿರಬೇಕು. ಸರ್, ಅಟೋಮಿಕ್ ನಂಬರ್ಗೂ ಮತ್ತು ಡಾ ಸ್ಟ್ರಕ್ಚರ್ಗೂ ಏನು ವ್ಯತ್ಯಾಸ ಅಂತಂದ್ರೆ, ವ್ಯತ್ಯಾಸ ಐತಿ. ನಿಮಗೆ ಅಟೋಮಿಕ್ ನಂಬರ್ ಗೊತ್ತಿಲ್ಲ ಅಂತಂದ್ರೆ ಈ ಚುಕ್ಕೆ ವಿನ್ಯಾಸವನ್ನು ಹಾಕಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಪರಮಾಣು ಸಂಖ್ಯೆ ಗೊತ್ತಿದ್ರೆ ಮಾತ್ರ ನಿಮಗೆ ಡಾ ಸ್ಟ್ರಕ್ಚರನ್ನು ಹಾಕ್ಲಿಕ್ಕೆ ಬರ್ತೈತಿ ಅಂತ ಹೇಳ್ತಾರೆ. ಸರಿನಾ? ಹಾಗಾದ್ರೆ ನೋಡಿರಿ, ಫಸ್ಟಿಗೆ ಸಿ ಅಂದರೆ ಏನು ನಿಮ್ಗೆ ಗೊತ್ತಿರಬೇಕು, ಎಲ್ಲರಿಗೂ ಗೊತ್ತಿರೋದು. ಸಿ ಮೀನ್ಸ್ ಕಾರ್ಬನ್. ಇದು ನಂಬರ್ ಎಷ್ಟು? 6 ಅಂತ ಹೇಳ್ತಾರೆ. ಅಟೋಮಿಕ್ ನಂಬರ್ ಆಫ್ ಕಾರ್ಬನ್ ಈಸ್ 6 ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಒನ್ ಹೈಡ್ರೋಜನ್. ಇನ್ನೊಂದು ಎಲಿಮೆಂಟ್ ಐತಿಲ್ಲ, ಹೈಡ್ರೋಜನ್. ಇದ್ರದ್ದು ಏನಪ್ಪ ಅಂತಂದ್ರೆ 1 ಅಂತ ಹೇಳ್ತಾರೆ. ವಾಟ್ ಈಸ್ ದ ಅಟೋಮಿಕ್ ನಂಬರ್ ಆಫ್ ಹೈಡ್ರೋಜನ್? ಹೈಡ್ರೋಜನ್ ಅಟೋಮಿಕ್ ನಂಬರ್ ಇಸ್ 1 ಆ್ಯಂಡ್ ಕಾರ್ಬನ್ ಅಟೋಮಿಕ್ ನಂಬರ್ ಇಸ್ 6. 6 ಮತ್ತು 1 ಏನು ಇವೆರಡು ಎಲ್ಲಿ ಬಳಕೆ ಆಗ್ತದೆ? ಇವೆರಡು ಬಳಕೆ ಆಗೋದಿಲ್ಲ. ನಿಮಗೆ 9th ಕ್ಲಾಸಲ್ಲಿ ಒಂದು ಟಾಪಿಕ್ ಬರ್ತೈತಿ, ಡಿಸ್ಟ್ರಿಬ್ಯೂಷನ್, ಎಲೆಕ್ಟ್ರಾನಿಕ್ ಡಿಸ್ಟ್ರಿಬ್ಯೂಷನ್ ಅಂತ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು ನಿಮಗೆ. ಅಂದರೆ ಕೆ ಶೆಲ್, ಎಲ್ ಶೆಲ್, ಎಮ್ ಶೆಲ್, ಎನ್ ಶೆಲ್ ಅಂತ ಬರ್ತಾವೆ. ಈ ಶೆಲ್ ಒಳಗಡೆ ಎಲೆಕ್ಟ್ರಾನ್ಗಳನ್ನು ನಾವು ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸ್ಟ್ರಕ್ಚರ್ ಆಫ್ ಅಟಮ್ ಅಂತ 9th ಒಳಗಡೆ ಒಂದು ಚಾಪ್ಟರ್ ಐತಿ. ಆ ಚಾಪ್ಟ್ರಲ್ಲಿ ನೀವು ತೆಗೆದು ನೋಡ್ರಿ, ಒಂದು ಬಾಕ್ಸಲ್ಲಿ ಕೊಟ್ಟಿದ್ದಾರೆ ನಿಮಗೆ. 9th ಕ್ಲಾಸಲ್ಲಿ ಸ್ಟಡಿ ಮಾಡಿದರೆ ಗೊತ್ತಾಗ್ತದೆ. ಗೊತ್ತಿಲ್ಲ ಅಂದ್ರೆ ವರಿ ಮಾಡ್ಕೋಬೇಡ್ರಿ, ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ, ಕರೆಕ್ಟಾಗಿ ಮಾಡ್ಕೊಡಿ. ಇಲ್ಲಿ ನೋಡಿರಿ, ಕಾರ್ಬನ್. ಇಲ್ಲೇ ಡಾ ಸ್ಟ್ರಕ್ಚರ್ ಹಾಕ್ಬೇಕಂದ್ರೆ ಇದು ಕಂಪಲ್ಸರಿ 2 ಮಾರ್ಕ್ಸಿಗೆ ಬಂದೇ ಬರ್ತೈತಿ. ಡಾ ಸ್ಟ್ರಕ್ಚರ್ ಚುಕ್ಕೆ ವಿನ್ಯಾಸ ಅಂತ ಹೇಳ್ತಾರಲ್ಲ, ಅದು ಪಕ್ಕಾ ಬರ್ತೈತಿ. ಹಾಗಾಗಿ ಏನಪ್ಪ ಅಂತಂದ್ರೆ ಸಿ, ಇದು ನಂಬರ್ ಎಷ್ಟಪ್ಪ ಅಂತಂದ್ರೆ 6. ಇಲ್ಲಿ ಅದಕ್ಕೆ ಸಂಬಂಧಪಟ್ಟಿದ್ದು. ಈಗ ನೋಡಿರಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಈಗ ಕೆ ಶೆಲ್, ಎಲ್ ಶೆಲ್ ಅಂತ ಹೇಳ್ತಾರೆ ನಾವು. ಇಲ್ಲೇ ಕೆ ಶೆಲ್ ಒಳಗಡೆ ಯಾವಾಗಲೂ 2 ಎಲೆಕ್ಟ್ರಾನ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅಂದರೆ 6ಅನ್ನು ಒಡೆದು ಹಾಕಬೇಕು, ಡಿವೈಡ್ ಮಾಡೋದು. ಅಂದರೆ 1ನೇ ಶೆಲ್ ಒಳಗಡೆ 2 ಹಾಕಬೇಕು. ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂತಂದ್ರೆ 4. ಈಗ ಲಾಸ್ಟ್ ಆರ್ಬಿಟ್ನಲ್ಲಿ ಇದನ್ನು ಕೊನೆಯ ಕಕ್ಷೆ ಅಂತ ಕರೀತಾರೆ. ಇದು 9th ನೀವು ಕಲ್ತಿರ್ಬೇಕು, ಎಲೆಕ್ಟ್ರಾನ್ ಹಂಚಿಕೆ ಅಂತೇಳಿ. ಇಲ್ಲಿ ಕೊನೆಯ ಕಕ್ಷೆಯಲ್ಲಿ ಕಾರ್ಬನ್ನಾಗ ಎಷ್ಟದವು? 4 ಅದಾವೆ. 4 ಎಲೆಕ್ಟ್ರಾನ್ಗಳು ಈ ಚುಕ್ಕೆ ವಿನ್ಯಾಸಕ್ಕೆ ಹೆಲ್ಪ್ ಮಾಡ್ತಾವೆ, ಸಹಾಯ ಮಾಡ್ತಾವೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಹೈಡ್ರೋಜನ್. ಇಲ್ಲ, ಹೈಡ್ರೋಜನ್ 1 ಇರೋದ್ರಿಂದ ಕೆ ಶೆಲ್ಲಲ್ಲಿ 1 ಇರ್ತೈತಿ, ಲಾಸ್ಟ್ ಆರ್ಬಿಟ್ನಾಗೂ ಕೂಡ ಇದಕ್ಕೆ 1 ಇರ್ತೈತಿ ಅಂತ ಹೇಳ್ತಾರೆ. ಸರಿ, ಇಷ್ಟು ಗೊತ್ತಾಗ್ತದೆ ನಿಮಗೆ. ಇವೆಲ್ಲ ಲಾಸ್ಟ್ ಕೊನೆಯ ಕಕ್ಷೆಯಲ್ಲಿ ಬರ್ತಕ್ಕಂಥ ಎಲಿಮೆಂಟ್ಗಳನ್ನು ಇಟ್ಕೊಂಡು, ಎಲೆಕ್ಟ್ರಾನ್ಗಳನ್ನು ಇಟ್ಕೊಂಡು ನಾವೇನು ಮಾಡಬೇಕಪ್ಪ ಅಂದ್ರೆ ಈಗ ಡಾ ಸ್ಟ್ರಕ್ಚರ್ಗಳನ್ನು, ಚುಕ್ಕೆ ವಿನ್ಯಾಸಗಳನ್ನು ಹಾಕ್ತೀವಿ. ಹಾಗಾದ್ರೆ ಮೀಥೇನ್ ಅಂತ ಯಾವ ರೀತಿ ನಾವು ಸ್ಟ್ರಕ್ಚರ್ ಹಾಕ್ತಪ್ಪ ಅಂತಂದ್ರೆ, ಮೀಥೇನ್ ಸಿ ಎಷ್ಟು ಅದಾವು? 1 ಸಿ ಐತಿ, 1 ಸಿ ಬರೀ. ಎಚ್ ಎಷ್ಟು ಅದ ನೋಡ್ರಿ? 4 ಅದಾವಲ್ಲ, 4 ಎಚ್ಗಳನ್ನು ಈ ರೀತಿ ಬರ್ಕೊಂಡು. ಸರಿ, ಕಾರ್ಬನ್ ಒಳಗಡೆ ಲಾಸ್ಟ್ ಆರ್ಬಿಟ್ನಾಗ ಎಷ್ಟು ಎಲೆಕ್ಟ್ರಾನ್ಸ್ ಇದ್ವು ನೋಡ್ರಿ? ಕಾರ್ಬನ್ನಲ್ಲಿ ಲಾಸ್ಟ್ ಆರ್ಬಿಟ್ನಾಗ 4 ಅದಾವೆ. 4 ಎಲೆಕ್ಟ್ರಾನ್ಗಳನ್ನು ಚುಕ್ಕಿ ವಿನ್ಯಾಸ ಮಾಡ್ಬೇಕಂದ್ರೆ ಈ ಕಾರ್ಬನ್ನ 1 ಎಲೆಕ್ಟ್ರಾನ್ಸನ್ನು ಈ ಹೈಡ್ರೋಜನ್ಗೆ ಹಾಕಬೇಕು, ಬಿಟ್ಟು ಕೊಡ್ತೈತಿ. 1 ಎಲೆಕ್ಟ್ರಾನ್ಸನ್ನು ಇಲ್ಲಿ ಬಿಟ್ಟು ಕೊಡ್ತೈತಿ, 1 ಎಲೆಕ್ಟ್ರಾನ್ಸನ್ನು ಇಲ್ಲಿ ಬಿಟ್ಟು ಕೊಡ್ತೈತಿ, 1 ಎಲೆಕ್ಟ್ರಾನ್ಸನ್ನು ಇಲ್ಲಿ ಬಿಟ್ಟು ಕೊಡ್ತೈತಿ. ಏನು ಡಾ ಸ್ಟ್ರಕ್ಚರ್ ಅಂದ್ರೆ, ಡಾ ಸ್ಟ್ರಕ್ಚರ್ ಇಸ್ ನಥಿಂಗ್ ಬಟ್ ಇಟ್ ಕ್ಯಾನ್ ಸ್ಟೇಬಲ್ ಆಗಬೇಕಿಲ್ಲ. ಒಂದು ಎಲಿಮೆಂಟ್ ಏನಾಗಬೇಕು ಅಂತಂದ್ರೆ ಸ್ಟೇಬಲ್ ಆಗೋದು. ದ ಎಲಿಮೆಂಟ್ಸ್ ಬಿಕಮ್ ಸ್ಟೇಬಲ್. ನೋಡ್ರಿ, ಕಾರ್ಬನ್ ಸ್ಟೇಬಲ್ ಆಗಬೇಕಂದ್ರೆ 4 ಎಲೆಕ್ಟ್ರಾನ್ಸ್ ಬೇಕು. ಇದು 4 ಎಲೆಕ್ಟ್ರಾನ್ಸನ್ನು ಯಾರಿಗೆ ಬಿಟ್ಟು ಕೊಡೋದಿಲ್ಲ, 4 ಎಲೆಕ್ಟ್ರಾನ್ಸನ್ನು ಯಾರಿಗೆ ಇಸ್ಕೊಡೋದು. ಹಾಗಾಗಿ ಮ್ಯೂಚುವಲ್ ಎಕ್ಸ್ಚೇಂಜ್ ಮಾಡಿಕೊಂಡು ಸ್ಟೇಬಲ್ ಆಗೋದು. ಕೊನೆಯ ಕಕ್ಷೆಯಲ್ಲಿ 4 ಅದಾವಲ್ಲ, ಇಲ್ಲಿ 4 ಇದ್ದಿದ್ದು 8 ಆಗಬೇಕಂದ್ರೆ
ಇದು ಹೈಡ್ರೋಜನ್ ಜೊತೆ ಏನು ಮಾಡ್ತೈತೆ ಅಂದ್ರೆ ಮ್ಯೂಚುವಲ್ ಎಕ್ಷನ್ ಮಾಡ್ಕೊಂಡಾಗ ಅದನ್ನು ನಾವು ಆ ರೀತಿ ಮಾಡೋದನ್ನೇ ಏನಂತಾರೆ ಅಂದರೆ ಡಾ ಸ್ಟ್ರಕ್ಚರ್ ಅಂತ ಕರೀತಾರೆ. ನೋಡಿ ನೆಕ್ಸ್ಟ್ ಒಂದು ಈಗ ಸಿ ಒಂದಿಲ್ಲೇ 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 ಒಂದಿಲ್ಲೇ. ಈಗ ಹೈಡ್ರೋಜನ್ ಒಳಗಡೆ ಲಾಸ್ಟ್ ಟೈಮ್ ಎಷ್ಟಿದ್ರು ಒಂದಿತ್ತು, ಎಲ್ಲ ಹೈಡ್ರೋಜನ್ ಹೋಗಿ ಇದಾಗ ಒಂದಿಲ್ಲೇ. ಇವನ್ನ ಮೆನ್ಷನ್ ಮಾಡುವಾಗ ಬೇರೆ ಬೇರೆ ಮಾಡಬೇಕು. ಯಾವ ರೀತಿ ಬೇರೆ ಬೇರೆ ಮಾಡಬೇಕು ಅಂತಂದ್ರೆ ಇದನ್ನು ಒಂದು ಸ್ಟಾರ್ ಮೇಲೆ ಹಾಕಿ ಒಂದು ಡಾಟ್ ಮೇಲೆ ಹಾಕಿ, ನೆಕ್ಸ್ಟ್ ಇದು ಇಲ್ಲೇ, ನೆಕ್ಸ್ಟ್ ಇದು ಇಲ್ಲೇ, ನೆಕ್ಸ್ಟ್ ಇಲ್ಲೇ. ನೆಕ್ಸ್ಟ್ ಈಗೇನಪ್ಪ ಅಂತಂದ್ರೆ ಕಾರ್ಬನ್ ಸ್ಟೇಬಲ್ ಮಾಡ್ಬೇಕು ನಾವು. ಎಂಟು ಹಾಕ್ಬೇಕಲ್ಲ. ಚುಕ್ಕಿ ವಿನ್ಯಾಸ ಮಾಡುವ ಮೊದಲು ಇನ್ನೇ ಹೇಳ್ತೀವಿ ನೋಡ್ರಿ, ಕಾರ್ಬನ್ನಾಗ 4 ಎಲೆಕ್ಟ್ರಾನ್ಸ್ ಇದ್ವು. 4 ಎಲೆಕ್ಟ್ರಾನ್ಸ್ಗಳನ್ನು ಒಂದು ಇಲ್ಲಿ ಹಾಕಬೇಕು, ಒಂದು ಇಲ್ಲಿ ಕೊಟ್ವಿ, ಒಂದು ಇಲ್ಲಿ ಕೊಟ್ವಿ, ಒಂದು ಇಲ್ಲಿ ಕೊಟ್ವಿ. ಕಾರ್ಬನ್ 4 ಎಲೆಕ್ಟ್ರಾನ್ಸ್ ಡಿಸ್ಟ್ರಿಬ್ಯೂಟ್ ಆದವು. ಹೈಡ್ರೋಜನ್ ಒಳಗಡೆ ಎಲ್ಲದರಾಗೂ ಒಂದೊಂದು ಎಲೆಕ್ಟ್ರಾನ್ಸ್ ಇದ್ದು ಒಂದೊಂದು ಎಲೆಕ್ಟ್ರಾನ್ಸನ್ನು ಇಲ್ಲಿ ಬರ್ಕೊಂಡು. ಈಗ ಸ್ಟೇಬಲ್ ಅಂದರೆ 8 ಎಲೆಕ್ಟ್ರಾನ್ಸ್ ಹಾಕಬೇಕಲ್ಲ, ಆ ಸರ್ಕಲ್ ಒಳಗಡೆ 8 ಎಲೆಕ್ಟ್ರಾನ್ಸ್ ಇರೋ ಥರ ಮಾಡ್ಕೊಬೇಕು. ಇಲ್ಲೇ ಕಾರ್ಬನ್ ಸ್ಟೇಬಲ್ ಆಯ್ತು. ಈಗ ಹೈಡ್ರೋಜನ್ಗೂ 8 ಇರ್ಬೇಕಂದ್ರೆ 8 ಇರಬಾರ್ದು. ಯಾಕಂದ್ರೆ ಹೈಡ್ರೋಜನ್ ಒಂದನೇ ಶೆಲ್ ಒಳಗಡೆ ಬರುತ್ತೆ, ಅಂದ್ರೆ ಒಂದನೇ ಕಕ್ಷೆ ಒಳಗಡೆ ಬರುತ್ತೆ. ಒಂದನೇ ಕಕ್ಷೆ ಸ್ಟೇಬಲ್ ಆಗಬೇಕು ಅಂತಂದ್ರೆ 2 ಎಲೆಕ್ಟ್ರಾನ್ಸ್ ಇರಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಇದು ಕೂಡ ಹೈಡ್ರೋಜನ್ ಈಗ ರೌಂಡ್ ಹಾಕ್ರಿ. ಈ ಹೈಡ್ರೋಜನ್ ಕೂಡ ಏನಾಗ್ತಂದ್ರೆ ಸ್ಟೇಬಲ್ ಆಗ್ತದೆ. ಮ್ಯೂಚುವಲ್ ಎಕ್ಷನ್ ಮಾಡಿಕೊಂಡು ಕಾರ್ಬನ್ ಜೊತೆ ಇದು ಮಿಥೇನ್ ಆಗಿ ಕನ್ವರ್ಟ್ ಆಗಿ ಡಾ ಸ್ಟ್ರಕ್ಚರ್ ನಾವು ಕೊಡ್ತೀವಿ. ಏನಪ್ಪ ಅಂದ್ರೆ ಈಗ ಹೈಡ್ರೋಜನ್ನು ಸ್ಟೇಬಲ್ ಆಯ್ತು, 2 ಎಲೆಕ್ಟ್ರಾನ್ಸನ್ನು ಇಟ್ಕೊಂಡು. ಕಾರ್ಬನ್ನು ಕೂಡ ಏನಾಗಿದೆ ಅಂದರೆ 8 ಎಲೆಕ್ಟ್ರಾನ್ಸನ್ನು ಇಟ್ಕೊಂಡು ಸ್ಟೇಬಲ್ ಆಗಿ. ಇದನ್ನೇ ಏನಂತಾರ ಅಂತಂದ್ರೆ ಲೆವಿಸ್ ಡಾ ಸ್ಟ್ರಕ್ಚರ್ ಅಂತ ಕರೀತಾರೆ, ಚುಕ್ಕೆ ವಿನ್ಯಾಸ ಅಂತ ಕರೀತಾರೆ. ಇದು ಒಂದು ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಡ್ತೀವಿ. ಸರ್ ನಾ ಇದೇ ರೀತಿ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈಗ ನೋಡಿ ಬರ್ಕೋರಿ. ಸೊ ನೆಕ್ಸ್ಟ್ ಒನ್ N2 ಮಾಲಿಕ್ಯೂಲ್. ಈ 3 ಒಳಗಡೆ ಭಾಳ ಇಂಪಾರ್ಟೆಂಟು, ಎಕ್ಸಾಮ್ ಒಳಗಡೆ ಯಾವ ಇದ್ರೊಳಗಡೆ ಬರ್ಬೋದು. ಸೊ ನೆಕ್ಸ್ಟ್ ಒನ್ N2 ನೈಟ್ರೋಜನ್ ಮಾಲಿಕ್ಯೂಲ್. ನೋಡಿ ನೈಟ್ರೋಜನ್ ಮಾಲಿಕ್ಯೂಲನ್ನು ಯಾವ ರೀತಿ ಹಾಕ್ಬೇಕಂತ ಹೇಳ್ಕೊಡ್ತೀನಿ. N2 ಅಂತದಾವಲ್ಲ, ಮೊದಲಿಗೆ ಹೇಳಿದ್ಮೇಲೆ ನಾನು ನಿಮ್ಗೆ N ಅನ್ನು 2 ಬರ್ಕೋಬೇಕು. N2 ಅಂತ ಇದ್ದಾಗ ಫಸ್ಟಿಗೆ ನಿಮ್ಗೆ ಏನು ಗೊತ್ತಿರಬೇಕಂದ್ರೆ ಇದರ ಅಟೋಮಿಕ್ ನಂಬರ್ ಗೊತ್ತಿರಬೇಕು. ವಾಟ್ ಈಸ್ ದ ಅಟೋಮಿಕ್ ನಂಬರ್ ಆಫ್ ನೈಟ್ರೋಜನ್ ಅಂತಂದ್ರೆ ದ ಅಟೋಮಿಕ್ ನಂಬರ್ ಆಫ್ ನೈಟ್ರೋಜನ್ ಈಸ್ 7 ಅಂತ ಹೇಳಿದ್ರೆ ನಾವು. ಇದನ್ನ ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಷನ್ ಮಾಡಿದಾಗ ನಾವು 2, 5 ಅಂತ ಮಾಡ್ತೀವಿ. 5 ಲಾಸ್ಟ್ ಕಕ್ಷೆ ನೋಡಿದ್ರೆ ಎಲೆಕ್ಟ್ರಾನ್ ಡಿಸ್ಟ್ರಿಬ್ಯೂಷನ್ ಮಾಡಿದಾಗ 2, 5 ಅಂತ ಮಾಡಿದ್ವಿ. ಎಷ್ಟು ಬಂತು ಲಾಸ್ಟಿಗೆ? ಇಲ್ಲೇ 5 ಅಂತ ಬಂತು. 5 ಬಂದಾಗ ಇಲ್ಲಿ 2 ನೈಟ್ರೋಜನ್, N2 ಅಂದರೆ 2 ನೈಟ್ರೋಜನ್ ಬರ್ಕೋಬೇಕು. ಇದ್ರಾಗೂ 5 ಇರ್ತಾವೆ, ಇದ್ರೊಳಗೂ ಏನಾಗಿರ್ತಪ್ಪ ಅಂತಂದ್ರೆ 5 ಇರ್ತಾವೆ ಅಂತ. ನಾವು ಇದನ್ನೇನು ಮಾಡಬೇಕಪ್ಪ ಅಂತಂದ್ರೆ ಈಗ 5 ಎಲೆಕ್ಟ್ರಾನ್ಸ್ಗಳು ಇರೋದ್ರಿಂದ ಇದೇನು ಮಾಡ್ಬೇಕಂದ್ರೆ ನೈಟ್ರೋಜನ್ 1 ಎಲೆಕ್ಟ್ರಾನ್ ಇಲ್ಲೇ, 1 ಎಲೆಕ್ಟ್ರಾನ್ಸ್ ಇಲ್ಲೇ. ನೆಕ್ಸ್ಟ್ ಉಳಿದಿದ್ದು 3 ಎಲೆಕ್ಟ್ರಾನ್ಸನ್ನು ಇಲ್ಲಿ ಕೊಡಬೇಕು. ನೋಡ್ರಿ 5 ಎಲೆಕ್ಟ್ರಾನ್ಸ್ 1, 2, 3, 4, 5. ಈ ನೈಟ್ರೋಜನ್ 5 ಇಲ್ಲೇ. ನೆಕ್ಸ್ಟ್ ಸೇಮ್ ಅದೇ ರೀತಿ ಈ ನೈಟ್ರೋಜನ್ ಕೂಡ 1 ಎಲೆಕ್ಟ್ರಾನ್ಸ್ ಇಲ್ಲೇ, 1 ಎಲೆಕ್ಟ್ರಾನ್ಸ್ ಇಲ್ಲೇ, ಇಲ್ಲೇ, ಇಲ್ಲೇ. ನೋಡ್ರಿ ಇನ್ನೇ ಬೆಳೆದ ನಿಮಗೆ ನಾನೀಗ ನೈಟ್ರೋಜನ್ 5 ಎಲೆಕ್ಟ್ರಾನ್ಸ್ 1 ಇಲ್ಲೇ, 1 ಇಲ್ಲೇ, 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 ಇಲ್ಲೇ. ನೆಕ್ಸ್ಟ್ ಒನ್ ಇದು ಕೂಡ ಸೇಮ್ ಅದೇ ರೀತಿ ಆ್ಯಸ್ ಇಟ್ ಈಸ್ ಮಾಡ್ತು. ನೆಕ್ಸ್ಟ್ ಒನ್ ಈಗ ಸ್ಟೇಬಲ್ ಆಗಬೇಕಲ್ಲ, ಏನು ಮಾಡ್ಬೇಕು ನಾವು ಸ್ಟೇಬಲ್ ಆಗಬೇಕಂತಂದ್ರೆ 8 ಎಲೆಕ್ಟ್ರಾನ್ಸ್ ಇರಬೇಕಂತ ಹೇಳಿದೆ ನಾನೀಗ. ಇಲ್ಲಿ 8 ಆಗಬೇಕಂದ್ರೆ ಇದು ಮ್ಯೂಚುವಲ್ ಎಕ್ಷನ್ ಮಾಡ್ಕೊಂಡು ನೋಡ್ರಿ. ಇಲ್ಲಿ ಎಲೆಕ್ಟ್ರಾನ್ಸ್ ನೋಡಿ ನೈಟ್ರೋಜನ್ ಜೊತೆ ಮಿಕ್ಸ್ ಆಗ್ತದೆ. ನೆಕ್ಸ್ಟ್ ಒನ್ ಈ ನೈಟ್ರೋಜನ್ಗೂ ಕೂಡ 8 ಎಲೆಕ್ಟ್ರಾನ್ಸ್ ಅದು 1, 2, 3, 4, 5, 6, 7, 8. ಈ ಸರ್ಕಲ್ನಾಗೂ 8 ಈ ನೈಟ್ರೋಜನ್ನಾಗೂ 8 1, 2, 3, 4, 5, 6, 7, 8 ಇದರೊಳಗೆ 8. ಇದೇನಪ್ಪ ಅಂದ್ರೆ ಡಾ ಸ್ಟ್ರಕ್ಚರ್ ಆಫ್ ನೈಟ್ರೋಜನ್ ಮಾಲಿಕ್ಯೂಲ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಲಾಸ್ಟ್ ಒನ್ ಇದೈದಲ್ಲ, ಇದನ್ನು ನೀವು ಟ್ರೈ ಮಾಡ್ತೀರಾ ಅಂತ ನಾನು ಅಂದ್ಕೊಳ್ತೀನಿ. ಇವೇನು ಮಾಡೋಣಪ್ಪ ಅಂತಂದ್ರೆ ಇದನ್ನು ಟ್ರೈ ಮಾಡೋಣ ಅಂತೇಳಿ ಅನ್ಕೊಳ್ತೀನಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈಗ ನೈಟ್ರೋಜನ್ ಮಾಲಿಕ್ಯೂಲ್ ಆಯಿತು, ಮಿಥೇನ್ ಗೊತ್ತಾಗ್ತು ನಿಮಗೆ. ನೆಕ್ಸ್ಟ್ ಒನ್ ಏನಂತಂದ್ರೆ ಇದು ನೈಟ್ರೋಜನ್ ಮಾಲಿಕ್ಯೂಲ್ ಬರ್ಕೋರಿ ಈಗ. ನೆಕ್ಸ್ಟ್ ಲಾಸ್ಟ್ ಒನ್ ಏನಂತಂದ್ರೆ ಈಥೇನ್. ಈಥೇನದ್ದು ನಿಮಗೆ ಟ್ರೈ ಮಾಡಿ ನೀವು. ಜಸ್ಟ್ ನಾನು ಸ್ಟ್ರಕ್ಚರ್ ಹಾಕ್ಕೊಡ್ತಾನೆ ನಾನು ನಿಮಗೆ ಹಾಕ್ಕೊಡ್ತಾನೆ ಸ್ಟ್ರಕ್ಚರ್ನ ಜಸ್ಟ್ ಈಗ. ಈಥೇನ್ ಇರೋದು ಫಾರ್ಮುಲಾ ಗೊತ್ತಿರಬೇಕು ಮೊದಲು ನಿಮಗೆ. ಈಥೇನ್ ಅಂತ ಇವು ವರ್ಡ್ ಒಳಗೆ ಕೊಡ್ತಾರ. ಇದು ಕಾರ್ಬನ್ ಆ್ಯಂಡ್ ಇಟ್ ಕಂಪೌಂಡ್ಸ್ ಚಾಪ್ಟ್ರಲ್ಲಿ ಬರ್ತಾವೆ ಇವು. ಇದ್ರದ್ದು ನಾನು ಸಿಂಬಲ್ ನಿಮಗೆ ಹೇಳ್ಕೊಡ್ತೇನೆ. ಈಥೇನ್ ನೋಡಿದ್ರೆ ಫಾರ್ಮುಲಾ ಬೇರೆ ಹೇಳ್ಕೊಡ್ತೇನೆ. ಈಥೇನ್ ಲಾಸ್ಟಿಗೆ ANE ಇಂದ ಎಂಡ್ ಆದರೆ ದೇರ್ ಆರ್ 2 ಟೈಪ್ಸ್ ಇನ್ ಕಾರ್ಬನ್ ಕಂಪೌಂಡ್ಸ್. ಯಾವಪ್ಪ ಅಂದ್ರೆ ಒಂದು ಸ್ಯಾಚುರೇಟೆಡ್, ಒಂದು ಅನ್ಸ್ಯಾಚುರೇಟೆಡ್. ಸ್ಯಾಚುರೇಟೆಡ್ ಒಳಗಡೆ ಅಲ್ಕೇನ್ ಅಂತ ಬರ್ತೈತಿ, ಲಾಸ್ಟಿಗೆ ANE ಅಲ್ಕೇನ್ ಅಂತ ಹೇಳ್ತೇವೆ ನಾವು. The ethane comes under alkane group. These alkane group, the molecular formula of alkane, general formula ಏನಪ್ಪಾ ಅಂತಂದ್ರೆ CnH2n+2. ನೋಡ್ರಿ ಅಲ್ಕೇನ್ ಅಂತ ಜನರಲ್ ಫಾರ್ಮುಲಾ ಇದು. ಇಲ್ಲಿ ANE ಬಂದತ್ತಂದ್ರೆ ಇದು ಕೂಡ ಅಲ್ಕೇನ್ ಒಳಗಡೆ ಬರ್ತೈತಿ. ಇದು ಫಾರ್ಮುಲಾ ಹೇಳ್ಕೊಡ್ತಾರೆ ನಾನು ನಿಮ್ಗೆ. ಡಾ ಸ್ಟ್ರಕ್ಚರ್ನ ಕನ್ವರ್ಟ್ ಮಾಡ್ಕೋಬೇಕು. ನೋಡ್ರಿ ಇಲ್ಲಿ ಎಕ್ಸಾಮಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಜಸ್ಟ್ ಹಿಂಗೆ ವರ್ಡ್ ಒಳಗೆ ಕೊಟ್ಟಿರ್ತಾರೆ, ಸೆಂಟೆನ್ಸ್ನಲ್ಲಿ ಕೊಡ್ತಾರೆ, ಹೆಸರು ಕೊಡ್ತಾರೆ. ಹೆಸರನ್ನು ನೀವು ಫಾರ್ಮುಲಾ ಮಾಡ್ಕೋಬೇಕು. ಫಾರ್ಮುಲಾ ಮಾಡಿ ಡಾ ಸ್ಟ್ರಕ್ಚರ್ ಮಾಡ್ಕೋಬೇಕು. 2 ಮಾರ್ಕ್ಸಿಗೆ ಕಂಪಲ್ಸರಿ ಕೊಡ್ತಾರೆ ಸರಿನಾ.
ಈಗ ಈಥೇನ್ ಅಂತ ಇರೋದನ್ನ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಅಲ್ಕೇನ್ ANE ಈಥೇನ್ ಅನ್ನೋದು ಅಲ್ಕೇನ್ ಗ್ರೂಪ್ ಒಳಗಡೆ ಬರುತ್ತೆ. ಇದು ಜನರಲ್ ಫಾರ್ಮುಲಾ CnH2n+2 ಅಂತ ಹೇಳ್ತೀವಿ ನಾವು, ಸರಿನಾ? +2 ಅಂತ ಹೇಳಿದ ಮೇಲೆ ಇನ್ನೇನು ಮಾಡ್ಬೇಕು ನೀವು ಅಂತಂದ್ರೆ ಈಗ ಈಥೇನ್ ಟು ಫಾರ್ಮುಲಾ ಬರ್ಕೋರಿ CnH2n+2. ಈತ್ ಅಂದರೆ ಇನ್ನು ನಂಬರ್ ಬರ್ತಾವೆ, ಮೀತ್, ಈತ್, ಪ್ರೋಪ್ ಅಂತೇಳಿ. ಈ ನಂಬರ್ ನಿಮಗೆ ಕಾರ್ಬನ್ ಆ್ಯಂಡ್ ಈ ಕಂಪೌಂಡ್ ಚಾಪ್ಟರ್ನಲ್ಲಿ ಆಲ್ರೆಡಿ ಗೊತ್ತಿರಬೇಕು ನೋಡ್ರಿ. ಮೀತ್ ಅಂದ್ರೆ ನಂಬರ್ 1 ಫಿಕ್ಸ್ ನಂಬರ್ ಇದೆ, 1 ಅಂತಾನೆ ಬರೀಬೇಕು. ಈತ್ ಇಲ್ಲೇನಿತ್ತು ನೋಡ್ರಿ, ಈತ್ ಅಂತ ಬರ್ತದಲ್ಲ, ಎನ್ ಇದ್ದಲ್ಲಿ ಏನು ಮಾಡಬೇಕು ಆಮೇಲೆ ನೀವು 2 ಅಂತ ಬರೀಬೇಕು. ಫಾರ್ಮುಲಾದೊಳಗೆ ಬರ್ಕೋಬೇಕು ಈಗ. ಸೊ ನೆಕ್ಸ್ಟ್ ಒನ್ C2H2 2s 4 + 2 C2H6 ನೋಡ್ರಿ. ಇದು ಫಾರ್ಮುಲಾ ಏನು ಬಂತಪ್ಪ ಅಂದ್ರೆ ಈಗ C2H6. ಇದನ್ನು ನೀವು ಟ್ರೈ ಮಾಡಿರಿ, ಜಾಸ್ತಿ ಸ್ಟ್ರಕ್ಚರ್ ನೀವು ಹಾಕಕ್ಕೆ ಟ್ರೈ ಮಾಡಿರಿ ಅಂತ ಹೇಳ್ತಾ ನಾವೇನು ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಮತ್ತೆ ಮುಂದೆ ನಿಮಗೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಏನು ಮಾಡ್ತಾನೆ ಅಂತಂದ್ರೆ ಬೇರೆ ಈ ರೀತಿ ಡಾಟ್ ಸ್ಟ್ರಕ್ಚರ್ ಇವತ್ತಾಯ್ತು ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿರಿ, ಇನ್ನೊಮ್ಮೆ ಹೇಳ್ತಾನಂತ. ಕರೆಕ್ಟಾಗಿ ವಿಡಿಯೋ 1 ಸಲ ಬಿಟ್ಟು 2 ಸಲ ನೋಡಿ, ಕರೆಕ್ಟಾಗಿ ನಿಮ್ಗೆ ತಿಳಿತಾವೆ. ನಾಳೆ ಏನು ಮಾಡ್ತಂದ್ರೆ ಇಕ್ವೇಷನ್ ಬ್ಯಾಲೆನ್ಸ್ ಮಾಡೋಣ ಹೇಳಿದ್ದೆ ನಾನು ನಿಮ್ಗೆ, ನನ್ನ ವಿಡಿಯೋದಲ್ಲಿ ಎಲ್ಲ ನೋಡ್ಕೊರಿ. ಅವು ಅರ್ಥ ಇನ್ನೂ ಜಾಸ್ತಿ ಏನು ಮಾಡ್ತೀನಿ, ನಿಮ್ಗೆ ಅಪ್ಲೈಡ್ ಕ್ವಶನ್ಸ್ಗಳು ಬರ್ತವೆ ಎಕ್ಸಾಮಲ್ಲಿ. ಆ ಅಪ್ಲೈಡ್ ಕ್ವಶನ್ಗಳನ್ನು ಡೈಲಿ 2 ಸಾಲ್ವ್ ಮಾಡ್ತಾ ಹೋಗ್ತೀನಿ. ಅದೇ ರೀತಿ ನಿಮ್ಗೆ ಇಂಪಾರ್ಟೆಂಟ್ ಇರ್ತಕ್ಕಂಥ ಡಯಾಗ್ರಾಮ್ಗಳನ್ನು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ಕೂಡ ನಿಮಗೆ ಹೇಳ್ತಾ ಹೋಗ್ತಾನಂತ. ಅದೇ ರೀತಿ ಇಷ್ಟೆಲ್ಲ ವಿಡಿಯೋ ಮಾಡ್ಯಾರಲ್ಲ, ಇವನ್ನೆಲ್ಲ ಕರೆಕ್ಟಾಗಿ ನೋಡ್ಕೊತ ಹೋಗ್ರಿ. ಹಿಂದೆ ನಮ್ಮ ವಿಡಿಯೋಗಳನ್ನು ನೋಡಿರಿ, 10th ಕ್ಲಾಸಿಗೆ ಸಂಬಂಧಪಟ್ಟಿದ್ದೆಲ್ಲ ಅದಾವು. ಇಷ್ಟು ಹೇಳಿ ಏನು ಮಾಡೋಣಪ್ಪ ಅಂತಂದ್ರೆ ಇವತ್ತು ಇದನ್ನು ನೀವು ಟ್ರೈ ಮಾಡಬೇಕು ಮನೆಯೊಳಗಡೆ. ಇದನ್ನು ನೀವು ಟ್ರೈ ಮಾಡಿ ಯಾವಂದ್ರೆ ಈಥೇನ್ ಅನ್ನೋದನ್ನು ನೀವು ಟ್ರೈ ಮಾಡಬೇಕು. ಟ್ರೈ ಮಾಡಿ ತಿಳಿಲಿಲ್ಲ ಅಂದ್ರೆ ಮತ್ತೆ ನಮಗೆ ಹೇಳಿ, ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನಿಮಗೆ ಇದ್ರ ಬಗ್ಗೆ ಹೇಳ್ತಾನಂತ. ನಮ್ಮ ವಿಡಿಯೋನ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಮುಂದಿನ ವಿಡಿಯೋಗಳು ತಲುಪ್ತಾವೆ. ಮಾರ್ಚ್ 18ನೇ ತಾರೀಕಿಗೆ ಎಕ್ಸಾಮ್ ಅದಲ್ಲ, ಸೈನ್ಸ್ ಎಕ್ಸಾಮ್ ಬರೋವರೆಗೂ ನಿಮಗೆ ನಾನು ಟಚ್ಚಲ್ಲಿ ಇರ್ತೀನಿ. ಸರಿಯಾಗಿ ನಮ್ಮ ವಿಡಿಯೋ ಫಾಲೋ ಮಾಡಿ, ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಹೋದ್ರೆ ನಿಮಗೆ ಸೈನ್ಸಲ್ಲಿ ಹೆಚ್ಚಿನ ಮಾರ್ಕ್ಸ್ ತೆಗಿಲಿಕ್ಕೆ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ ಕಮೆಂಟ್ ಮಾಡೋ ಮುಖಾಂತರ ತಿಳಿಸ್ರಿ. ಮತ್ತೇನು ನಿಮಗೆ ಗೊತ್ತಾಗಿಲ್ಲ ಅಂದರೆ ಕನ್ನಡ ಮೀಡಿಯಮ್ ಇರ್ಬೋದು, ಇಂಗ್ಲೀಷ್ ಮೀಡಿಯಮ್ ಇರ್ಬೋದು, ಕಮೆಂಟನ್ನು ಮಾಡಿ ಇದನ್ನು ಹೇಳಿರಿ ಸರ್ ಅಂತೇಳಿ ಟಾಪಿಕ್ ಬಗ್ಗೆ, ಆ ಟಾಪಿಕ್ ಬಗ್ಗೆ ನಾನು ಹೇಳ್ತಾನೆ ಅಂತ ಹೇಳ್ತಾ ಇವತ್ತೇ ನಮ್ಮ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.